ಕೇಳಿಸ್ತಾ ಇದೆಯಲ್ಲ? ಹಾ, ಕೇಳಿಸ್ತಾ ಇದೆ ಮೇಡಮ್. ಹಾ, ಫಸ್ಟ್ ಎಲ್ಲರಿಗೂ ಥ್ಯಾಂಕ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಆ, ಒಬ್ರಿಬ್ರೆಲ್ಲ ಇದಕ್ಕೆ ಎಲ್ಲರ ಕೈಯೂ ಇದೆ, ಆ, ಮನಸ್ಸು ಇದೆ. ಅದರಿಂದ ಎಲ್ಲರಿಗೂ ಥ್ಯಾಂಕ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾನು ಫಸ್ಟ್ ತಗೊಂಡಿರೋದು ಇನ್ನೊಂದು ಅಕ್ಟೋಬರ್ 29th ಬಂದ್ರೆ 1 year ಕಂಪ್ಲೀಟ್ ಆಗುತ್ತೆ. ಅದು ನನ್ನ ತಾಯಿದೆ ತುಂಬಾ ಬ್ಲೆಸ್ಸಿಂಗ್ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ನನ್ನ ತಾಯಿ ಹೋಗಿ ಕರೆಕ್ಟ್ 1 ವರ್ಷ ಆಗಿತ್ತು. ಆ 1 ವರ್ಷದಲ್ಲಿ ನನಗೆ ತಾಯಿನೇ ಕೊಟ್ಟಿದ್ದು ಎಲ್ಲರ ಮುಖಾಂತರ ಅಂತ ಹೇಳಿಕ್ಕೆ ಮತ್ತೊಂದ್ಸಲ ಇಷ್ಟಪಟ್ಕೊಳ್ತೀನಿ. ನನಗೆ ನಿದ್ರೆ ಕಮ್ಮಿ ಇತ್ತು, ಆ ನಿದ್ರೆ ಚೆನ್ನಾಗಿ ಮಾಡಿದೆ. ಅದಕ್ಕಿಂತ ಈ ಪ್ರಾಡಕ್ಟ್ ಅನ್ನ ಒಂದೊಂದಾಗೆ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೆ, ಒಂದೊಂದನ್ನೇ. ಯಾಕೆಂದ್ರೆ ನಾ ಅನ್ಕೊಳ್ತೀವಿ ನನ್ಗೇನು ಇಲ್ಲ ಅಂತ ಹೇಳಿ. ಆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅದನ್ನ ಯಾರ ಕೈಯಲ್ಲಿ ತಡೀಲಿಕ್ಕೆ ಆಗಲ್ಲ. ಅದು ನನ್ನ ಜೀವನ ಆಗಿದೆ ಇವತ್ತು. ಫಸ್ಟ್ ನಾನು ಮ್ಯಾಟ್ರಸ್ ಯೂಸ್ ಮಾಡ್ತಾ ಇದ್ರೆ ಚೆನ್ನಾಗಿ ನಿದ್ರೆ ಬಂತು. ಸೆಕೆಂಡ್ ಅಲ್ಲಿ ನಾನು ರಿಸ್ಟ್ ಬ್ಯಾಂಡ್ ಕಟ್ಟಿದಾಗ ನನ್ನ ಹಿಂದಿನ ಲೈಫಲ್ಲಿ ನಾನು ಹೇಗಿದ್ದೆ ಅನ್ನೋದನ್ನ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು. ಥಾಟ್ಸ್ ಇಂದ ಇರ್ಬೋದು, ನನ್ನ ವರ್ಡಿಂಗ್ಸ್ ಇರ್ಬೋದು, ಎಲ್ಲವೂ. ಆಗ ನನಗೆ ಅಸಲು ಏನ್ ಆಗ್ತಾ ಇದೆ ಇದು ಅಂತ. ಆ ಆಮೇಲೆ ನೀರು ನೀರಂತೂ ಕೇಳಿದ್ರೆ ನಾನಂತೂ ಇವತ್ತು ಹುಡ್ಕೊಂಡು ಬರ್ತಾ ಇರೋದು ಆ ನೀರಿಂದಾನೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನನ್ನ ಥಾಟ್ಸ್, ನನ್ನ ಮನಸ್ಸು, ಈ ಒಂದು ಗಿಡಕ್ಕೆ ಒಣಗಿ ಹೋಗಿದ್ದ ಗಿಡಕ್ಕೆ ನೀರು ಹಾಕಿದ್ರೆ ಹೇಗಿರುತ್ತೋ ಹಾಗೆ ನನ್ನ ಎಂಟೈರ್ ಬಾಡಿಯನ್ನ ರೆಡಿ ಮಾಡಿದೆ. ನನ್ನ ಥಾಟ್ಸ್ ಇರ್ಬಹುದು, ಎಲ್ಲವನ್ನ. ಆಮೇಲಿಂದ ನಾನು ಎಲ್ಲರಿಗೂ ಇದನ್ನ ಕೊಡ್ಲೇಬೇಕು ಅಂತಾನೆ ಡಿಸೈಡ್ ಮಾಡಿದೆ. ಯಾಕೆ ನಾವು ಇದನ್ನ ಮನುಷ್ಯನಿಗೆ ಕೊಡಬಾರ್ದು, ಒಂದು ಅವಕಾಶ ಸಿಕ್ಕಿದೆ ಅಲ್ವಾ ಅಂತ ಅನ್ಕೊಂಡಿದ್ದೆ. ಅದರಲ್ಲಿ ಎಷ್ಟೋ ಜನರಿಗೆ ಕೊಟ್ಟಾಗ ರೀಸೆಂಟ್ ಆಗಿರೋದನ್ನ ಹೇಳ್ತೀನಿ. ಎಷ್ಟೋ ಜನರಿಗೆ ನಾನು ನನ್ನ ಫ್ಯಾಮಿಲಿ ಬಿಟ್ಟು ಬೇರೆಯವರಿಗೆ ಕೊಡ್ತಾ ಹೋದೆ. ಯಾಕೆ ನಮ್ಗೊಂದು ನನ್ನ ಕ್ವಶನ್ ಆಗಿತ್ತು, ನಮ್ಮ ಫ್ಯಾಮಿಲಿಯವರು ಒಪ್ಪಲ್ಲ ಅಂತ. ಆಕ್ಚುಲಿ ಹೇಳ್ಬೇಕು, ಫ್ಯಾಮಿಲಿಯವರಿಗೆ ಫಸ್ಟ್ ಕೊಡ್ಬೇಕು ಅಂತ ಈಗ ಆದ ಎಕ್ಸ್ಪೀರಿಯನ್ಸ್ ಇಂದ ನನಗೆ ಗೊತ್ತಾಗಿರೋದು. ಫ್ಯಾಮಿಲಿ ಬಿಟ್ಟು ಎಲ್ಲರನ್ನ ಹುಡುಕ್ತಾ ಹೋದೆ, ಆದರೆ ಇವತ್ತು ನನ್ಗೆ ರಿಸಲ್ಟ್ ಕೊಟ್ಟಿರೋದು ಫ್ಯಾಮಿಲಿ ಅವರು. ಎಷ್ಟೋ ಜನರಿಗೆ ಕೊಟ್ಟಿರ್ತೀನಿ, ಆದ್ರೆ ಲಾಸ್ಟ್ ಫಸ್ಟ್ ನನ್ನ ಅಕ್ಕನಿಗೆ ಕೊಟ್ಟಿರೋದು ಕಸಿನ್. ಅವರಿಗೆ ಬ್ಯಾಕ್ ಪೈನ್ ಇತ್ತು, ಹೆಡ್ಡೇಕ್ ಇತ್ತು, ಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ. ಅವರು 2 weeks ಅಲ್ಲಿ ಕಂಪ್ಲೀಟ್ ಆಗಿ ಚೆನ್ನಾಗಾದ್ರು. ನನಗೆ ಕಾಲ್ ಮಾಡಿ ತಿಳಿಸಿದ್ರು, ತುಂಬಾ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದೀನಿ, ಬ್ಯಾಕ್ ಪೈನ್ ಇಲ್ಲ, ಆಮೇಲೆ ನೀರು ಮಾತ್ರ ತುಂಬಾ ಚೆನ್ನಾಗಿದೆ. ಯಾಕೆ ನಾವು ಹಿಂದಿನ ಕಾಲದಲ್ಲಿ ಬಾವಿ ನೀರು ಯಾವ ತರ ಕುಡಿತಾ ಇದ್ದೀವಿ ಆ ನೀರು ನಾನು ಕುಡಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮೆಂಟಲಿ ನಾನು ಚೆನ್ನಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ ಅಂತ ಹೇಳಿದ್ರು. ಮತ್ತೆ ನನ್ನ ಸ್ವಂತ ಅಕ್ಕನ ಮಗಳಿಗೆ ಆಕ್ಸಿಡೆಂಟ್ ಆಗಿ ಅವಳಿಗೆ ಬ್ಯಾಕ್ ಇಂಜುರಿ ಆಗಿತ್ತು. ಅವಳಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಜಸ್ಟ್ ವಾಕ್ ಮಾಡಿದ್ರು ಅವಳಿಗೆ ಕಷ್ಟ ಆಗ್ತಿತ್ತು. 1 ವರ್ಷ ನನಗೆ ಫಸ್ಟ್ ಬಂದಾಗ ನನಗೆ ನೆನಪು ಬಂದಿದೆ ಅವಳನ್ನ. ಆದ್ರೆ ಹೇಗೆ ಹೇಳೋದು ಅಂತ ನನ್ನ ಥಾಟ್ಸ್ ಅಲ್ಲೇ ನಾನು ಸುಮ್ಮನೆ ಆದೆ. ಆದ್ರೆ ನಾನು ಅವಳಿಗೆ ಕೊಟ್ಟಿದ್ದಾಗ ಮೊನ್ನೆ ಕಾಲ್ ಮಾಡಿ ಹೇಳಿದ್ರೆ, ಚೆನ್ನಾಗಿ ನಡೀತಾ ಇದ್ದೀನಿ, ನನಗೆ ಬ್ಯಾಕ್ ಪೈನ್ ಕಮ್ಮಿ ಆಗಿದೆ, ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ, ನಿದ್ರೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲು. ಆಮೇಲೆ ಇನ್ನೊಂದು ಕಸಿನ್ ಬಂದ್ಬಿಟ್ಟು, ಅವಳು ಇಲ್ಲಿ ವಿಜಯನಗರದಲ್ಲೇ ಇರೋದು. ಅವಳು ತಿಂಗಳಿಗೆ ಒಂದ್ಸಲ ನನ್ನ ಮನೆಗೆ ಬಂದು ನೀರು ಕುಡಿತಾ ಇದ್ಲು. ಆದ್ರೆ ಒಂದು ಹೇಳ್ತಾ ಇತ್ತು, ಎಲ್ಲ ಸರಿ ಕಾವೇರಿ, ಇದರ ಬಗ್ಗೆ ನನ್ನನ್ನ ಕರಿಬೇಡ, ನನ್ಗೆ ಮಾತಾಡ್ಬೇಡ, ಆಯ್ತು ಅಂತಂದು. ಆಮೇಲೆ ಸೆಕೆಂಡ್ ಮಂತ್ ಅವಳಿಗೆ ಕೋಲ್ಡ್ ಆಗೋದು, ಡಸ್ಟ್ ಅಲರ್ಜಿ. ನೀರು ಕುಡಿದ ತಕ್ಷಣ ಚೆನ್ನಾಗಾಗೋದು, ಅವಳು ಮತ್ತೆ ವಾಪಸ್ ಹೋಗೋದು. ಆಮೇಲೆ ಮಂತ್ಲಿ ಟ್ವೈಸ್ ಬರೋದು ನನ್ನ ಹತ್ರ. ಸರಿ, ನೀನ್ ಎಷ್ಟು ದಿವಸ ಬರ್ತೀಯ ಅಂತ ನೋಡೋಣ ಅಂತ ಇದ್ದೆ. ಆಮೇಲೆ ಹಾಗೆ ಬಂದು ಬಂದು ಹೋಗ್ತಾ ಇದ್ನು. ಮೊನ್ನೆ ಬಂದು, ಕಾವೇರಿ ನನ್ಗೆ ನಿಜವಾಗ್ಲು ಈ ನೀರು ಕುಡಿದ್ಮೇಲೆ ನಾನು ಚೆನ್ನಾಗಿ ಆಗಿದ್ದೀನಿ. ಇಲ್ಲಿ ಬಂದು ನೀರು ಕುಡಿದ ತಕ್ಷಣ ನನ್ನ ಕೋಲ್ಡ್ ಹೊರಟೋಗುತ್ತೆ. ಮತ್ತೆ ನಾನು ವಾಪಸ್ ಹೋಗಿ ಒಂದು 3 ದಿವಸ ಆದ್ಮೇಲೆ ಮತ್ತೆ ಅದೇ ಕೋಲ್ಡ್ ನನಗೆ ಆಗುತ್ತೆ. ಈ ಒಂದು ವಾಟರ್ ಎನರ್ಜಿ ಪ್ಯಾಡ್ ನನಗೆ ಕೊಡ್ತೀಯಾ ಅಂತ ಕೇಳಿದ್ವಿ. ನಾನ್ ನಿನ್ಗೆ ಇಷ್ಟು ಕ್ಲೋಸ್ ಅಲ್ಲ, ನೀನ್ ಗಿಫ್ಟ್ ಕೊಡ್ತೀಯಾ ಅಂತ ಕೇಳಿದ್ವಿ. ಗಿಫ್ಟ್ ಅಂತ ಕೊಡ, ಅದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದಾರೆ. ಒಂದು ಮನುಷ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ ಮನುಷ್ಯನಿಗೆ ಏನೆಲ್ಲ ಮಾಡ್ಬೇಕು ಅದನ್ನ ಕೊಟ್ಟಿದ್ದಾರೆ. ಒಂದು ಮನುಷ್ಯನು ಅವನ ಶರೀರದ ಬಗ್ಗೆ ಅವನು ಆಲೋಚನೆ ಮಾಡಿಲ್ಲ ಅಂದ್ರೆ ಈ ಭೂಮಿ ಮೇಲೆ ವೇಸ್ಟ್ ಅಂತ ಹೇಳಿದ್ರು. ಎಲ್ಲದಕ್ಕೂ ಖರ್ಚು ಮಾಡ್ತಾನೆ. ಅವನ ಶರೀರವನ್ನ ಒಂದ್ಸಲ ನೋಡಿ ನನಗೆ ಇದು ಬೇಕು ಅಂತ ಅಂದ್ಕೊಂಡ್ರೆ ನಿಮ್ಗೆ ಫ್ರೀ ಅಲ್ಲ,
ನೀನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ನಿನ್ನ ಶರೀರದ ಬಗ್ಗೆ ಯೋಚನೆ ಮಾಡು, ಬೇಕಂದ್ರೆ ತಗೋ, ಇದನ್ನ ಮಾತ್ರ ಗಿಫ್ಟ್, ನಿನ್ಗೆ ಎಷ್ಟೇ ಕ್ಲೋಸ್ ಇದ್ರು ಗಿಫ್ಟ್ ಅಂತೂ ಕೊಡಲ್ಲ ಅಂತ ಹೇಳಿ. ಆಮೇಲೆ ಇಲ್ಲ ನಾನು ತಗೊಳ್ತೀನಿ ಅಂತ ಆಯ್ತು. ಒಂದು ಮಾತ್ರ ಸಾಕು, ಇದರಿಂದ ಏನೆಲ್ಲ ಬರುತ್ತೆ ಅಂತ. ಏನು ಬರಲ್ಲ, ಇದು ಒಂದೇ ಬರೋದು. ಆಮೇಲೆ ಸಾಯಂಕಾಲ ಅವಳು ಫುಲ್ ಪರ್ಚೇಸ್ ಮಾಡಿತ್ತು. ಆಮೇಲಿಂದ ನೆನ್ನೆ ಪುನಃ ಬಂದು, ಕಾವೇರಿ ಎಷ್ಟು ಚೆನ್ನಾಗಿ ನಿದ್ರೆ ಮಾಡಿದೀನಿ ಅಂದ್ರೆ ಅಷ್ಟು ಚೆನ್ನಾಗಿ ನಿದ್ರೆ ಮಾಡಿದ್ದೀನಿ. ಮತ್ತೆ ನೀರು ಕುಡಿದ ತಕ್ಷಣ ಇವತ್ತಿನ ತನಕ ಅವಳಿಗೆ ಬರ್ಲಿಲ್ಲ. ಅವರ ತಂದೆಗೆ ಹೇಳಿದ್ರು. ಅದೇ ತರ ನನ್ನ ಅಕ್ಕನ ಮಗಳು ಏನ್ ಮಾಡಿತ್ತು, ಅವರ ತಾತನಿಗೆ ಕೂರ್ಗಲ್ಲಿ ಅವರ ತಾತನಿಗೆ ಆ ಎಕ್ಸ್ಪೀರಿಯನ್ಸು ಆಗಿರೋ, ಅವಳಿಗೆ ಆದ ಎಕ್ಸ್ಪೀರಿಯನ್ಸ್ ಅವಳ ತಾತನಿಗೆ ಬೇಕಾಗಿತ್ತು. ಅವರ ತಾತ ಒಂದೇ ಮಾತಂದಿತ್ತು, ನಾವ್ ಎಷ್ಟು ವರ್ಷದಲ್ಲಿ ಬದುಕಿದೀವಿ, ನಮಗೋಸ್ಕರ ನಾವು ಇದನ್ನ ತಗೊಂಡಿಲ್ಲ ಅಂದ್ರೆ ನಾವು ಈ ಭೂಮಿ ಮೇಲೆ ವೇಸ್ಟ್. ಆದಷ್ಟು ಬೇಗ ಕೊಡು ಕಾವೇರಿ, ನಾವೆಲ್ಲರಿಗೂ ಇದನ್ನ ಪ್ರಮೋಟ್ ಮಾಡೋಣ ಅಂತ ಹೇಳಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸೂಪರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕಾವೇರಿ.